ನಮಸ್ಕಾರ ಸ್ನೇಹಿತರೆ, ನಮ್ಗೆ ಇವತ್ತು ಡ್ಯೂಟಿ ಇಲ್ಲ ಅಂತ ಹೇಳ್ಬಿಟ್ಟು ಅರಸೀಕೆರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೈಲಿಗೆ ಹೋಗೋಣ ಅಂತ ಹೋಗ್ತಿದ್ರಿ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ. ಎಲ್ಲಿ ಗೂಡಲ್ಲಿ ಪಾರಿವಾಳ ಇಲ್ಲ ಎಲ್ಲ ಹಾಕ್ಬೇಕಂತ ಇದೀವಿ. ಹೌದಾ? ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಬೆಳಗ್ಗೆ ನಮ್ಮ ರಾಕಿ ಸೈಕ್ ಮಾಡ್ತಾವನಲ್ಲಪ್ಪ, ಏನು ಸ್ನಾನ ಮಾಡ್ತಿದ್ದೆ. ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಮತ್ತೆ ನಾವು ಅರಸೀಕೆರೆ ರೀಚ್ ಆಗಬೇಕಾದ್ರೆ ಬೆಳಗಿನ ಜಾವ 3 ಗಂಟೆ ಆಗಿತ್ತು. 3 ಗಂಟೆ ಆಗಿ ಸರಿ ಏನು ಮಾಡೋಣ ಅಂತೇಳಿ ನಾವು ಇದು ಮಾಡ್ತಿದ್ವಿ. ಆಮೇಲೆ ನಾವು ಪಕ್ಕದಲ್ಲಿ ಹೋಗ್ತಿದ್ದಾಗ ಒಂದು ಟ್ರೈನ್ ಹೋಗ್ತಿತ್ತು, ಯಾವುದಿದು ಅಂತ ನೋಡ್ತಿದ್ದಾಗ ಬೆಳಗಾಂ ಎಕ್ಸ್ಪ್ರೆಸ್ ಗಾಡಿ, ಅದು ಯಾವುದೋ ಸೂಪರ್ ಫಾಸ್ಟ್ ಅಂತೇಳಿ ಇತ್ತು. ಆಮೇಲೆ ಇದು ಬಂದು ಏನೋ ಹಾಸನ್ ಟ್ರ್ಯಾಕಲ್ಲಿ ಹೋಗ್ತಿದೆಯಲ್ಲ ನೋಡಿದ್ರೆ ಏನೋ ಟ್ರ್ಯಾಕ್ ರಿಪೇರಿ ಅಂತ ಹೇಳ್ಬಿಟ್ಟು ಅದನ್ನ ಹಾಸನ್ ವಯ ತಿರುಗಿಸಿದ್ರು. ಆಮೇಲೆ ಅದೇ ಸೇಮ್ ಟೈಮಿಂಗ್ಸ್ಗೆ 3 ಗಂಟೆ 5 ನಿಮಿಷಕ್ಕೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು ಬಂದು ಅದೇ ಸೇಮ್ ಅರಸೀಕೆರೆಯಿಂದ ಬೆಂಗಳೂರು ಕಡೆ ಹೋಗ್ತಿತ್ತು. ಅದನ್ನು ನೋಡ್ತಾಯಿದ್ರಿ, ಅದು ಬಂದು ಬೆಂಗಳೂರು ವಯ ಬಿಟ್ಟಿದ್ರು. ಆಮೇಲೆ ಈ ನನ್ನ ಮಗ ನೋಡಿದೆ ಹೋಗೋರು ಬರೋರ್ಗೆಲ್ಲರಿಗೂ ಟಾಟಾ ಮಾಡ್ಕೊಂಡು ಆಟ ಆಡ್ಕೊಂಡು ಅಲ್ಲೆಲ್ಲರಿಗೂ ರೇಗಿಸ್ಕೊಂಡು ಚುಡಾಯಿಸ್ಕೊಂಡು ಕೂತಿರ್ತ. ಸರಿ ಆಯ್ತಂತ ನಾವು ಹಂಗೆ ಏನು ಮಾಡ್ಕೊಂಡು ವೀಡಿಯೋ ಮಾಡ್ತಿದ್ದೆ. ನಾವು ಬಂದು ಟ್ರೈನು ಮೂವ್ ಆಗ್ತಿತ್ತು. ಹಂಗೆ ನೋಡಿಕೊಂಡು ನಾನು ಬಂದು ಹುಟ್ಟಿದೂರು ನಂದು ಅರಸೀಕೆರೆ ಅಲ್ಲ, ಅದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಅರಸೀಕೆರೆ ಜಂಕ್ಷನ್ ಹತ್ರ ಹೋಗಿ ನಾನು ಫೋಟೋ ಹಿಡ್ಕೊಳ್ತಿದ್ದೆ. ಆಮೇಲೆ ಹಂಗೆ ಲಾಸ್ಟ್ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು ಅರಸೀಕೆರೆ ಜಂಕ್ಷನಿಂದ ದಾಟಿ ಹೋಯ್ತು. ಆಮೇಲೆ ನಾವು ನಡ್ಕೊಂಡು ಟುವರ್ಡ್ಸು ಜೇನ್ಕಲ್ ಸಿದ್ದೇಶ್ವರ ಬೆಟ್ಟದ ಕಡೆ ಬರ್ತಾಯಿದ್ವಿ. ಅಂದರೆ ನಾವು ಬಂದು 4 ಕಿಲೋಮೀಟ್ರ್ ಐತೆ ಅಂತೇಳಿ ನಾವು ನಡ್ಕೊಂಬಂದೆ. ನೋಡಿದ್ರೆ ಇಲ್ಲಿ 10 ಕಿಲೋಮೀಟ್ರ್ ಏನಾಯ್ತು. ಇಲ್ಲಿ ಬಂದು ನೋಡ್ತಾನೆ ಸೂಸೈಡ್ ಮಾಡ್ಕೊಳ್ಳೋದು ನೋಡೋದಕ್ಕೆ ಎಷ್ಟು ಬ್ರೈಟಾಗಿ ಕಾಣ್ತೈತೆ. ಹಂಗೆ ನಡ್ಕೊಂಡು ಸೀದಾ ನಾವು ದೇವಸ್ಥಾನ ರೀಚ್ ಆದ್ರಿ, ಜೇನ್ಕಲ್ ಸಿದ್ದೇಶ್ವರ ದೇವಸ್ಥಾನ. ಆಮೇಲೆ ಇಲ್ಲಿಂದ ಎಂಟ್ರೆನ್ಸ್ ಆಗಿ ಬೆಟ್ಟ ಹತ್ಕೊಂಡು ಮೇಲೆ ಬಂದ್ರಿ, ವ್ಯೂ ಚೆನ್ನಾಗಿತ್ತು. ಹಂಗೆ ಅಲ್ಲಿಂದ ವೀಡಿಯೋ ಮಾಡ್ತಿದ್ದೆ. ಆಮೇಲೆ ಅಲ್ಲೂ ಇದು ಮಾಡಿದ್ರು, ಬೆಟ್ಟದಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ನೋಡಿದ್ರು. ಆಮೇಲೆ ನಾನು ಮೇಲೆ ಬರ್ತಾಯಿದ್ದೀನಿ, ನನ್ನಿಂದ ಇವರಿಬ್ಬರು ಬರಲಿಲ್ಲ. ಇಲ್ಲಪ್ಪ ಅಂತ ಹೇಳಿ ನಾನು ಹುಡುಗಿದೆ, ಆಮೇಲೆ ನೋಡಿದೆ ಬಂದಿಲ್ಲ, ಅಲ್ಲಿ ಹಿಂದೆ ಉಳ್ಕೊಂಡಿದ್ರು. ಆಮೇಲೆ ಮೇಲೆ ಬಂದು ನಾನು ಹಂಗೆ ಇದು ಮಾಡೋಣ ಅಂತ ನೋಡಿದ್ರೆ ಹಿಂದೆ ಬಂದು ಅಲ್ಲಿ ಕೂತ್ಕೊಂಡ್ರು, ಅವಾಗಷ್ಟೇ ಬಂದಿದ್ದರು. ಆಮೇಲೆ ನಾನು ಹಂಗೆ ಫೋಟೋಗಳು ತೆಗಿತಾಯಿದ್ದೆ. ಆಮೇಲೆ ಎಲ್ಲ ಫೋಟೋ ತಗೊಂಡು ಮೇಲೇ ವೀಡಿಯೋ ಮಾಡಲಿಲ್ಲ ನಾವು, ಯಾಕಂದರೆ ವೀಡಿಯೋ ಮಾಡೋದೇ ನಾವು ಮಾಡಬಾರ್ದು ಅಂತಲೇ ಹಾಕಿದ್ರು. ಅದರಿಂದ ನಾವು ಫೋಟೋ ಸೆಲ್ಫಿಗಳು ತಗೊಂಡು ಎಷ್ಟು ಹೆಂಗಿದೆ ವ್ಯೂ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಅಲ್ಲಿಂದ ಬೆಟ್ಟದ ಮೇಲಿಂದ ದೇವ್ರಿಗೆಲ್ಲ ಕೈ ಮುಗಿದು ಇನ್ನು ದೇವಸ್ಥಾನದ ಮೇಲೆ ಅಲ್ಲೇ ಹಂಗೆ ಫೋಟೋ ತೊಗೊಳ್ತಿದ್ರೆ ಮೇಲೆ ಸೆಲ್ಫಿ ಎಲ್ಲ ತೊಗೊಂಡು. ಈ ಜಾಗ ಬಂದು ಮೇಲೆ ಜೇನ್ಕಲ್ ಸಿದ್ದೇಶ್ವರದು 2 ಪಾದಗಳಿರೋಂಥ ದೇವಸ್ಥಾನ ಇದು. ಇಲ್ಲೇ ಫುಲ್ಲು ಪವರ್ಫುಲ್ ಇರೋ ದೇವಸ್ಥಾನ. ಹಂಗೆ ನಾನು ಫೋಟೋ ತೊಗೊಳ್ತಿದ್ದೆ ದೇವ್ರದ್ದು. ಹಂಗೆ ಹೇಳ್ಕೊಂಡು ನೋಡ್ಬಿಟ್ಟು ಕೆಳಗಿಳಿಯಕ್ಕೆ ರೆಡಿ ಆದೆ. ಬೆಟ್ಟ ಹತ್ತಿ ದರ್ಶನ ಮಾಡ್ಕೊಂಡು ಇಳಿತಾಯಿದ್ರಿ. ಈ ನನ್ನ ಮಗ ಹತ್ತಕ್ಕೆ ಸತ್ತೋದ. ಅವನು ಏನು ಒಳ್ಳೆ ಕರಡಿ ಥರ ಕೂದಲು ಬಿಟ್ಕೊಂಡು ಅವನೇನು ಕೂದಲು ಕಟ್ ಮಾಡಿಸಿದ್ರೆ ಕಟ್ ಮಾಡಿಸಲ್ಲ ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯ. ಹೇಗೆ ಹೊಡ್ತೀಯಾರ ನೋಡಿ, ನಾಯಿ ಹೊಡೆದಾರ್ಲೆ. ಏನು ಈ ಚಾ ಅಲ್ಲ ಕಣದು, ನೀರ್ನ ಹೋಗಿ ಚಾ ಅಂತಾನೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಬೆಟ್ಟ ಇಳಿಬೇಕಾದಂತೂ ಇವನಂತೂ ಫುಲ್ ಫನ್ ಮಾಡ್ಕೊಂಡು ಜಾಲಿಯಾಗಿ ಇದು ಮಾಡ್ಕೊಂಡು ಇಳಿತಾಯಿದ್ರಿ. ಅಯ್ಯೋ ಏನು ಮಜಾ ಕೊಡ್ತಿದ್ದ ಅಂದರೆ ಅಷ್ಟು ಇದಿಲ್ಲ. ಆಮೇಲೆ ನಾವು ಅಲ್ಲಿ ಆ ಬೆಟ್ಟ ಇದರಿಂದ ನಡ್ಕೊಂಬಂದಿದ್ದೀವಿ ಅಷ್ಟು ದೂರದಿಂದ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೆ, ನೋಡ್ದಿರ ರೀ. ಈಗ ಒಂದಲ್ಲ ಎರಡಲ್ಲ, ಇಷ್ಟು ಇವಾಗ 12 ಆಗೋದು. ಇದ್ರಲ್ಲಿ ಬೇರೆ ಇರಬೇಕು, ನನ್ನ ಬೇರೆ ದಬಾಕಕ್ಕೆ ನೋಡ್ತಾರೆ. ಆಮೇಲೆ ನಾನು ಹಂಗೆ ಫೋಟೋ ಇದು ಮಾಡ್ತಾಯಿದ್ದೆ, ಸೀನರಿ ಎಲ್ಲ ಚೆನ್ನಾಗಿತ್ತು ಅಂತ ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ಬ್ಯಾಚಲ್ಲಂತೂ ಇವನು ರಾಕಿ ಅಂತ ಹೆವಿ ಕಾಮಿಡಿ. ಅವನು ಯಾವಾಗ ನೋಡಿದ್ರು ಸೈಕ್ ಮಾಡ್ತಾ ಇರ್ತಾನೆ. ಅವ್ನು ಲುಕ್ ನೋಡಿ, ಅವನು ಯಾವಾಗ ನೋಡಿದ್ರು ಏನೋ ಒಂದು ಅಂದರೆ ಹೀ ಅಂತ ನಗಾಡ್ತಾ ಇರ್ತಾನೆ. ಅದಕ್ಕೆ ಸರಿ ಆಯ್ತು ಅವನ್ನ ಕರ್ಕೊಂಬಂದಿದ್ದು. ಯಾಕೋ ಅಳ್ತಾವನು ಮೆಟ್ಲು ಇಳಿಯೋ ಅಂದರೆ ಹತ್ಬೇಕಾದ್ರೆ ಒದ್ದಾಡ್ಕೊಂಡು ಇಳಿಯೋಕ್ಕೂ ಒದ್ದಾಡ್ತಾವನು. 7:30 ಹಿಂದೆ 1 ಅವರ್
ನಾನು ಬೇರೆ ಸರಿ ಅಂದರೆ ನಿಧಾನಕ್ಕೆ ನಡೀತಿದ್ರೆ ನಾನು ಈ ಕೆಳಗೆ ಬೇಗ ಇಳಿತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ರು. ಆಮೇಲೆ ಅಲ್ಲಿ ಅವರವ್ರು ಇಬ್ಬರು ನಿಂತ್ಕೊಂಡು ನೋಡ್ತಾಯಿದ್ರು. ಆಮೇಲೆ ಸರಿ ಇರಪ್ಪ ಅಂತೇಳಿ ನಾನು ಬರ್ತೀನಿ ನಿಂತ್ಕೊಂಡ್ರು. ಆಮೇಲೆ ನೋಡ್ತಾಯಿದ್ದೆ ಇದು ಮಕ್ಕಳು ಏನೇನು ಆಟ ಆಡ್ತಾಯಿದ್ದಾರೆ ನೋಡಿ ಇಬ್ಬರು. ಯಾವುದ್ರಲ್ಲಿ ಕಣ್ಣಲ್ಲಿ ಉಗಿತಾ ಇರ್ತಾನೆ. ನನಗೆ ಯಾರಾದ್ರೂ ನೋಡ್ಬಿಟ್ಟು ಫೈನ್ ಮತ್ತೆ ದೇವಸ್ಥಾನ ಬಂದು ತುಂಬ ಪವರ್ಫುಲ್ಲು. ನಾವು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾವು ಏನೋ ಬೆಳಗ್ಗೆ ಬಂದು ಸ್ನಾನ ಮಾಡ್ಕೊಂಡು ನಾವು ಹತ್ತಿದ್ದೀರಿ. ಬೆಳಗ್ಗೆ 4 ಗಂಟೆಗೆಲ್ಲ ಸ್ನಾನ ಮಾಡಿ ಅಲ್ಲಿ ವೆಯ್ಟಿಂಗಲ್ಲಿದ್ದರೆ ಕೆಳಗಡೆ. ಆಮೇಲೆ ಇಳಿತಾಯಿದ್ರೆ ಈ ನನ್ನ ಮಕ್ಕಳು ಬೇರೆ ಕಾಮಿಡಿ ಮಾಡ್ಕೊಂಬರ್ತಾರೆ. ಆಮೇಲೆ ದೇವಸ್ಥಾನದಲ್ಲಿ ಹೆಂಗಂದರೆ ಏನಾದ್ರು ತಪ್ಪು ಮಾಡಿಬಿಟ್ಟು ದೇವಸ್ಥಾನ ಬೆಟ್ಟ ಹತ್ತೀನಿ ಅಂದರೆ ದೇವರೇ ಬಿಡೋಲ್ಲ. ಯಾಕಂದರೆ ಜೇನು ವೃತ್ತಿಯಲ್ಲಿ ಬಂದು ಎಲ್ಲ ಕಚ್ಚುತ್ತೆ. ಆಮೇಲೆ ನಮ್ಮ ಇದು ರಾಜಗೋಪುರ ಇದೇನೆ ಎಂಟ್ರೆನ್ಸ್ದು ನೋಡ್ಬೋದು ಹೆಂಗೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಈ ಬೆಟ್ಟಕ್ಕೆ ಬಂದು ಒಂದು 7-8 ವರ್ಷ ಆಗಿತ್ತು ಆಲ್ಮೋಸ್ಟ್ ಆಲು. ಯಾಕಂದರೆ ನಾನು ಇದೇ ಅರಸೀಕೆರೆಯಲ್ಲಿದ್ದು ನಾನು ಬರೋಕ್ಕಾಗಿರಲಿಲ್ಲ. ಆಮೇಲೆ ನಾನು ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೆ, ಇಲ್ಲೇ ಇರೋದಲ್ಲ. ಅದರಿಂದ ಯಾವಾಗಾದರೂ ಊರಿಗೆ ಬಂದಾಗ ಬರ್ತಿದ್ದೆ. ಆಮೇಲೆ ದೇವಸ್ಥಾನ ಇದು ನೋಡ್ಬೋದು ಸಿದ್ದೇಶ್ವರ ದೇವಸ್ಥಾನ. ಮತ್ತು ನಾವು ಬೆಳಗ್ಗೆ ಬೇಗ ಹತ್ತಿರದಿಂದ ಮೇಲೆ ಸನ್ರೈಸು ನೋಡಿದ್ರಿ. ಆಮೇಲೆ ಇಲ್ಲಿ ಬೆಳಗಿನ ಪಕ್ಷಿಗಳದ್ದು ಒಂದು ವಾಯ್ಸು ಅದು ಇದೆಲ್ಲ ಕೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ದೇವಸ್ಥಾನದಲ್ಲಿ ಬಂದು 11 ಗಂಟೆ ಮೇಲೆ ಊಟ ಇರುತ್ತೆ. ನಾವು ಬೇಗ ಹತ್ತಿಳಿದಿರೋದ್ರಿಂದ ಏನು ಮಾಡೋಕ್ಕಾಗಲಿಲ್ಲ. ಆಮೇಲೆ ನಾವು ಓಡೋಕೆ ರೆಡಿಯಾಗಿದ್ವಿ. ಕೂತ್ಕೊಂಡಿದ್ವಿ ಬೆಳಗ್ಗೆ ಚಪ್ಪಲಿ ಕಾಯಿ ಅಂತಾರ ಅವರು ನೋಡ್ಬೋದು ಎಷ್ಟು ಚೆನ್ನಾಗಿ ಗೋಪುರ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನಾನು ಚಿಕ್ಕ ವಯಸ್ಸಲ್ಲಿ ಬಂದಾಗೆಲ್ಲ ಏನೂ ಇರಲಿಲ್ಲ, ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಸರಿ ಮತ್ತೆ ನಾವು ಅರಸೀಕೆರೆಗೆ ಓಡೋಣ ಅಂತೇಳಿ ಹೊರಟ್ರೆ ಸಿಟಿಗೆ. ಅಣ್ಣ ಬೆಳಗ್ಗೆ ಅಲ್ಲಿಂದ ಆಟೋ ಕರ್ಕೊಂಡು ನಮ್ಮ ಹೊರಟರು. ನಾವು ನೋಡ್ಬೋದು ನಮ್ಮ ರಾಕಿ ಜೊತೆ ಕಾಮಿಡಿ ಮಾಡ್ಕೊಂಡು ಹಂಗೆ ಹೋಗ್ತಾಯಿದ್ವಿ ನಾವು. ಮತ್ತು ನಮಗೆ 9:15 ಇಂಟರ್ಸಿಟಿ ಎಕ್ಸ್ಪ್ರೆಸ್ ಟ್ರೈನ್ ಇದೆ ಅಂತ ಹೇಳ್ಬಿಟ್ಟು ನಾವು ರಿಟರ್ನ್ ಹೊರಟು ಸಿಟಿ ಕಡೆ ಬರ್ತಾಯಿದ್ರಿ. ಆಮೇಲೆ ನೋಡ್ಬೋದು ರೋಡ್ ಎಷ್ಟು ಚೆನ್ನಾಗಿದೆ, ಸಿಂಗಲ್ ರೋಡ್ ಆದ್ರೂ ಇಷ್ಟು ನೀಟಾಗಿ ರೆಡಿ ಮಾಡ್ತಿದ್ದಾರೆ. ಇನ್ನೂ ಅಗಲ ಮಾಡ್ತಿದ್ದಾರೆ ದೇವಸ್ಥಾನ ಇದು ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ. ಆಮೇಲೆ ನಾನು ಹಂಗೆ ಹಾಸನ ರೋಡ್ ಚರ್ಚ್ ಹತ್ರ ಬಂದಿದ್ದೆ ನೋಡೋಣ ಅಂತೇಳಿ. ಆಮೇಲೆ ನೋಡ್ಕೊಂಡು ಅರಸೀಕೆರೆ ಜಂಕ್ಷನ್ ರೈಲ್ವೆ ಸ್ಟೇಷನ್ ಬಂದೆ. ನೀನು ಯಾವಾಗ ಇಲ್ಲಿಂದ ನೆಗರು ಬೀಳ್ತೀಯ ಅವಾಗ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಯಾವ ಇವೆಲ್ಲ. ಆಮೇಲೆ ಅಲ್ಲಿಂದ ನಾವು ಅರಸೀಕೆರೆಯಿಂದ ಸರಿ ಟ್ರೈನ್ ಬಂತು ಅಂತ ಹೇಳಿ ಹೊರಟಿ ರೆಡಿ ನಿಂತ್ಕೊಂಡ್ರಿ. ಆಮೇಲೆ ಟ್ರೈನ್ ಏನೋ ಬರ್ತಾಯಿತ್ತು, ಪೊಲೀಸ್ ಅಮ್ಮ ಬೇರೆ ಬರ್ತಾಯಿದ್ರು ಲಾಟಿಲಿ ಹೊಡಿಯೋಣ ಅಂತ ಹೇಳ್ಬಿಟ್ಟು ನಮ್ಮ ಸಿಸಿಂಗೆ. ಹೌದಾ ಎಲ್ಲ ನೋಡಿದ್ರು ಸುಮ್ಮನೆ ಮಾತಿಗೆ ಮುಂಚೆ ಒದೆ ತಿಂತ ನಮ್ಮ ಕುಳ್ಳಣ್ಣ ನೆಕ್ಸ್ಟ್ ಇಲ್ಲಿ ಇದೇ ಮೇಲೆ ಟ್ಯಾಟೂ ಹಾಕ್ಸ್ಬೇಕು ಅಂತ ಅವ್ರಿಗೆ ನಿಮ್ಮ ಅಪ್ಪ ಕೊಡ್ತಾನೆ ಹಾಕ್ಸ್ತೀನಿ ಅಂತಾರೆ. ಟ್ಯಾಟೂ ಬಂದು ಇಲ್ಲಿ ಮತ್ತೆ ಅಲ್ಲಿಂದ ಅರಸೀಕೆರೆಯಿಂದ ನಾವು ಬೆಂಗಳೂರಿಗೆ ಹೊರಟ್ರಿ. ಟ್ರೈನು ಹಂಗೆ ಮೂವ್ ಆಗ್ತಿತ್ತು. ಸರಿ ಅಂತ ಹೇಳಿ ನೋಡ್ತಾಯಿದ್ರೆ ಹಾಸನ ಕಡೆಯಿಂದ ಹೋಗ್ತಾಯಿತ್ತು ಟ್ರೈನು. ಇದು ನಮ್ಮ ಹಾಸನ ರೋಡು. ಆಮೇಲೆ ಅಲ್ಲಿ ನೋಡಿದ್ರೆ ಯಾವುದೋ 2 ಬೋಗಿ ಬೇರೆ ದಬಾಕ್ಬಿಟ್ಟಿದ್ರು. ಈ ರೋಡಲ್ಲಿ ನಾನು ಅದು ಎಷ್ಟು ಲಕ್ಷ ಸಲ ಓಡಾಡಿದ್ದೀನೋ ಗೊತ್ತಿಲ್ಲ, ನನಗಂತೂ ಚಿಕ್ಕ ವಯಸ್ಸಿಂದ ನೆನಪಂತೂ ಇಲ್ಲ. ಆಮೇಲೆ ಟುವರ್ಡ್ಸ್ ಹಾಸನ ಕಡೆ ಹೋಗ್ತಾಯಿತ್ತು ಟ್ರೈನು. ಆಮೇಲೆ ನಾನು ನೋಡ್ತಾಯಿದ್ದೆ, ವ್ಯೂ ಚೆನ್ನಾಗಿ ಕಾಣ್ತಾಯಿತ್ತು ಟ್ರೈನ್ದು. ಆಮೇಲೆ ಅಲ್ಲಿಂದ ಆಚೆ ಮೊಬೈಲ್ ಇಟ್ಬಿಟ್ಟು ವೀಡಿಯೋ ಮಾಡ್ತಿದ್ದೆ. ನಾನು ವೀಡಿಯೋ ಮಾಡ್ತಾ ಇರೋದು ನೋಡ್ಬಿಟ್ಟು ನಮ್ಮ ರಾಕಿ ಇದ್ನಲ್ಲ ನೋಡ್ಬಿಟ್ಟು ಬಂದು ಮೊಬೈಲ್ ಇಟ್ಕೊಂಡು ಮಾತಾಡೋ ಥರ ಫೋಸ್ ಕೊಡ್ತಾಯಿದ್ದ. ಸರಿ ಏನೋ ಮಾಡ್ತಾಯಿದ್ದಾನೆ ಬಿಡು ಅಂತ ಹೇಳ್ಬಿಟ್ಟು ಆಮೇಲೆ ಬಂದು ನಾನು ಬೈದೆ, ಬಾರೋ ಒಳಗೆ ಅಂಥೇಳಿ ಒಳಗೆ ಕರ್ಕೊಂಬಂದೆ. ಆಮೇಲೆ ಒಳಗೆ ಬಂದ ಆಮೇಲೆ ಟ್ರೈನ್ ಹಂಗೆ ಸ್ಲೋವಾಗಿ ಇದು ಮಾಡ್ಕೊಂಡು ಮುಂದೆ ಹಾಸನ ಕಡೆ ಬರ್ತಾಯಿತ್ತು. ಹಾಸನ ಸ್ಟೇಷನ್ಗೆ ಹೋಗೋಣ ಅಂತೇಳಿ ಇದು ಮಾಡಿದೆ. ಆಮೇಲೆ ನಾನು ಡೋರ್ ಹತ್ರ ಬಂದು ನೋಡ್ತಾಯಿದ್ದೆ. ನೋಡ್ಬಿಟ್ಟು ಇದಾಗಿ ಒಂದು ವೀಡಿಯೋ ಮಾಡ್ಕೊಂಡು ಆಮೇಲೆ ನೋಡಿದೆ ಹಾಸನ ಸಿಟಿ ಎಂಟ್ರಿ ಆಯಿತು.
ಆಮೇಲೆ ನಮ್ಮ ಗಾಡಿ ಮಾತ್ರ ಬಂದಿದ್ದು ಅಂತ ನೋಡಿದ್ರೆ ಗೋವಾದಿಂದ ಬರೋ ವಾಸ್ಕೋಡಿ ಗಾಮ ಟ್ರೈನು ಅದೂ ಸೇಮ್ ಅದೇ ಥರ ಬಂದಿತ್ತು. ಆಮೇಲೆ ನಮ್ಮ ಮಹೇಶನು ಆಚೆ ಬಂದು ನೀವಿಬ್ಬರು ಮಾತ್ರ ವೀಡಿಯೋ ಮಾಡ್ತಾಯಿದ್ರೆ ನಂದು ಮಾಡಿ ಅಂತೇಳಿ ಬಂದ. ಒಂದು ವೀಡಿಯೋ ಮಾಡಿದ್ರಿ. ಆಮೇಲೆ ಅವ್ನು ಮಾಡ್ಕೊಂಡು ಮತ್ತೆ ನಂದು ವೀಡಿಯೋ ಮಾಡಪ್ಪ ಅಂತ ಹೇಳ್ಬಿಟ್ಟು ವೀಡಿಯೋ ಒಂದು ಇದು ಮಾಡ್ತಾಯಿದ್ದೆ. ನೀಟಾಗಿ ಕ್ಲಿಯರಾಗಿ ಬಂದಿರಲಿಲ್ಲ ಅಂತೇಳಿ ಮಾಡ್ತಿದ್ದೆ. ಗಿಂಬಲಲ್ಲಿ ಇತ್ತಲ್ಲ ಅದರಿಂದ ಅದರಲ್ಲಿ ಇದು ಮಾಡ್ಕೊಂಡು ಆಮೇಲೆ ವ್ಯೂ ನೋಡ್ಕೊಂಡು ನಾನು ನೋಡ್ತಾಯಿದ್ದೆ. ಸರಿ ಇನ್ನೇನು ಬೆಂಗಳೂರು ಹೋದ್ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ, ಎಂಜಾಯ್ಮೆಂಟ್ ಅಂತೂ ಇಲ್ಲ, ಏನೋ ಈ ಟ್ರಿಪ್ಪಲ್ಲಿ ಇದು ಮಾಡೋಕ್ಕಾಗತ್ತೆ ಅಂತ ಹೇಳಿ ಮಾಡ್ಕೊಂಡೆ. ಆಮೇಲೆ ನಮ್ಮ ಸೀಟಲ್ಲಿ ಬಂದು ಕೂತ್ಕೊಂಡು ನಾನು ರಾಕಿಗೆ ತರಲೆ ಮಾಡ್ತಾಯಿದ್ರಿ. ಅಟ್ ಲಾಸ್ಟು ಬೆಂಗಳೂರು ರೀಚ್ ಆದರೆ ಅರಸೀಕೆರೆಯಿಂದ ಬೆಂಗಳೂರಿಗೆ 7 ಅವರ್ ತಗೊಂಬಂದು ಆಮೇಲೆ ಟ್ರೈನು, ಅದು ಎಕ್ಸ್ಪ್ರೆಸ್ಸು. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಏನೇ ಇದ್ರೂ ಕಮೆಂಟ್ಸಲ್ಲಿ ತಿಳಿಸಿ. ಬೈ ಸ್ನೇಹಿತರೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.